ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಇತಿಹಾಸ ಅಥವಾ ಕನ್ನಡಿಗರ ಐತಿಹ್ಯಗಳು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅನ್ನೋದು ನಾವು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀವಿ. ಕನ್ನಡದ ಎಲ್ಲೆಗಳು, ಕನ್ನಡದ ವಿಸ್ತೀರ್ಣ, ಕರ್ನಾಟಕದಿಂದಾಚೆಗೂ ಕೂಡ ಅನೇಕ ಇವತ್ತಿನ ನೇಪಾಳ, ಬೆಂಗಾಳ ಮತ್ತು ಈಗಿನ ಮಿಥಿಲೆ ಅಂತ ಕರೀತಕ್ಕಂಥ ಬಿಹಾರ ಎಲ್ಲೆಲ್ಲೂ ಕೂಡ ಕನ್ನಡದ ಕಹಳೆ ಮೊಳಗಿದೆ ಅಂತ ಅನೇಕ ಐತಿಹ್ಯಗಳ ಮೂಲಕ ನಮಗೆ ತಿಳಿಯುತ್ತೆ. ಹೀಗಾಗಿ ನಾವೊಂದಷ್ಟು ಗೆಳೆಯರು ಅಂತಹ ಐತಿಹ್ಯ ಅಂದರೆ ಹೊರನಾಡಿನಲ್ಲಿ ಕನ್ನಡಿಗರು ಗರ್ಜಿಸಿದಂತಹ ಕೆಲವೊಂದು ಸಾಮ್ರಾಜ್ಯಗಳ ಇತಿಹಾಸವನ್ನು ಹುಡುಕಿಕೊಂಡು ಹೋಗ್ತಾ ಇರ್ತೀವಿ. ಇಂಥದ್ದೇ ಇತಿಹಾಸವನ್ನು ನಾವು ಕರ್ನಾಟಕ ಬಲ ಎಂದು ಕರೆದುಕೊಂಡಿರ್ತಕ್ಕಂತಹ ನ್ಯಾನ್ಯದೇವರ ಇತಿಹಾಸವನ್ನು ನಾವು ಹುಡುಕಿಕೊಂಡು ನೇಪಾಳಕ್ಕೆ ಬಂದಾಗ ಆ ನೇಪಾಳದ ಸಿಮ್ರೋನ್ಗಢ್ನಲ್ಲಿ ಹೋಗಿ ನಾವು ಅಲ್ಲೊಂದಷ್ಟು ಮಾಹಿತಿಗಳನ್ನು ಹೆಕ್ಕಿ ತೆಗೆದ್ವಿ. ಆ ಕರ್ನಾಟಕ ಸಾಮ್ರಾಜ್ಯದ ಸ್ಥಾಪಕನಾದಂತಹ ನ್ಯಾನ್ಯದೇವ ಮೊದಲು ತಾನು ಈ ನಗರವನ್ನು ಕಟ್ಟಿ ಇಲ್ಲಿ ಅವನು ತನ್ನ ಕರ್ನಾಟಕ ಸಾಮ್ರಾಜ್ಯದ ಒಂದು ಕ್ಯಾಪಿಟಲ್ ಅನ್ನ ನಾನಾಪುರದಲ್ಲಿ ಓಪನ್ ಮಾಡಿದ್ದ ಅಂತ ಹೇಳ್ತಾರೆ. ಹೀಗಾಗಿ ಈ ನಾನಪುರಕ್ಕೆ ಬಂದು ಇಲ್ಲಿ ನ್ಯಾನ್ಯದೇವ ಅಥವಾ ಕನ್ನಡಿಗರ ಕರ್ನಾಟಕದ ಸಂಸ್ಕೃತಿ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ ವಿಚಾರಗಳು ಏನಾದ್ರೂ ಇಲ್ಲಿ ಇದಾವ ಅನ್ನುವುದರ ಒಂದಷ್ಟು ಮಾಹಿತಿಗಳನ್ನ ಹೆಕ್ಕಿ ತೆಗೋಣ ಅಂತ ಈ ಊರಿಗೆ ಬಂದಿದ್ದೀವಿ. ಈಗ ಈ ಊರಿಗೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಊರಿನ ಸರ್ಪಂಚರಾದಂತಹ ರಾಮ್ ಸೇನಾಯಿ ಚೌಧರಿ ಅವರು ನಮ್ಮ ಜೊತೆಗೆ ಸಿಕ್ಕರು, ಆಮೋದ್ ಕುಮಾರ್ ಅವರು ನಮ್ಮ ಜೊತೆಗೆ ಸಿಕ್ಕರು. ಸರ್ಪಂಚ್ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ನಮ್ಮ ಕಡೆ ಕರೀತೀವಿ. ಹೀಗಾಗಿ ಅವ್ರ ಮೂಲಕ ಒಂದಷ್ಟು ನ್ಯಾನ್ಯದೇವನ ಅಥವಾ ಕನ್ನಡ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಸರ್, आपको स्वागत है ಕಾರ್ಯಕ್ರಮಕ್ಕೂ. ನಮಸ್ತೆ. ರಾಜ ನಾಣ್ಯದೇವ ಅವರೇ ನಾನ್ಪುರ್ ಅಂತ ಹೆಸರು ಕೊಟ್ಟಿದ್ದು, ಇಷ್ಟಂತೂ ನನಗೆ ಗೊತ್ತಿದೆ. ಇನ್ನಷ್ಟು ಮಾಹಿತಿ ನಿಮಗೆ ನಮ್ಮ ದಕ್ಷಿಣ ಪಂಚಾಯತಿನಲ್ಲಿ ಸಿಗುತ್ತೆ. ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ನಿಮಗೆ ಅದು ಸಿಗುವುದು ಹಳೆ ಕಾಲದ ಜನಗಳಿಂದ ಮಾತ್ರ. ನೋಡಿ, ನನಗೆ ಗೊತ್ತಿರೋದು ನಾನ್ಪುರ್ ಅಂತ ಹೆಸರು ಬಂದಿದೆ ರಾಜ ನಾಣ್ಯದೇವ ಅವರಿಂದ. ನಿಮ್ಗೇನು ಗೊತ್ತು ನಾಣ್ಯದೇವನ ಬಗ್ಗೆ? ಅವರು ನಮ್ಮ ಹೆಮ್ಮೆಯ ಪರಂಪರೆ ಆಗಿದ್ರು. ಅಂದ್ರೆ ಅವ್ರ ಮೇಲೆ ತುಂಬಾ ಗೌರವ ನಮಗೆ. ನಾಣ್ಯದೇವನ ಪೂಜೆ ಆಗತ್ತೆ ಮತ್ತು ಅವನಿಗೊಂದು ಗುಡಿ ಕಟ್ಟಿದ್ದಾರೆ ಅಂತ ಕೇಳಲ್ಪಟ್ಟೆ. ಬ್ರಹ್ಮಸ್ಥಾನ ಅವ್ರ ಹೆಸರಲ್ಲೇ ಮಾಡಿರೋದು, ಅದು ಈಗಲೂ ಕೂಡ ಅಲ್ಲೇ ಇದೆ. ಅದನ್ನ ನಾವು ನೋಡ್ಬೋದಲ್ಲ? ನೋಡ್ಬೋದು. ನಾಣ್ಯದೇವನ ಕುದುರೆಗಳು ನೀರು ಕುಡಿಯೋದಕ್ಕೆ ಅಂತ ಇಲ್ಲೊಂದು ಕಲ್ಯಾಣಿಯನ್ನ ಕಟ್ಟಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಬ್ರಹ್ಮಸ್ಥಾನ, ಅದರಿಂದನೇ ನಾನಪುರ ಅಂತ ಹೆಸರು ಬಂದಿರೋದು. ಅಲ್ಲಿ ಯಾವುದೇ ವಿಶೇಷ ಸ್ಮಾರಕ ಇಲ್ಲ, ನಮ್ಮ ಕಾಲದಲ್ಲಂತೂ ನೋಡಿಲ್ಲ. ನಾಣ್ಯದೇವನ ಬಗ್ಗೆ ಮತ್ತಿನ್ಯಾವುದಾದ್ರು ಕುರುಹುಗಳು ಈ ಭಾಗದಲ್ಲಿ ಸಿಗುತ್ತಾ? ನಾಣ್ಯದೇವನ ಬಗ್ಗೆ ಸ್ಥಳೀಯರು ಹಾಡುಗಳನ್ನ ಕಟ್ಟಿ ಈಗಲೂ ಹಾಡ್ತಾರೆ ಅನ್ನೋದನ್ನ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇದೆ? ನಮ್ಮ ಕಾಲದವರೆಲ್ಲ ಹಾಡ್ತಾ ಇದ್ರು ಅವಾಗ. ಈಗಿನ ಕಾಲದವರೆಲ್ಲ ಗೊತ್ತಲ್ಲ, ಮರ್ತು ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಪರಿಸ್ಥಿತಿ ಬಹಳನೇ ಬದಲಾಗ್ಬಿಟ್ಟಿದೆ, ಮತ್ತೆ ಯಾರಿಗೂ ಇದು ಬೇಕಾಗಿಲ್ಲ. ನಿಮ್ಮಿಂದ ತಿಳಿದಿದ್ದೇನೆಂದ್ರೆ ಹಿಂದಿನ ಸಂತತಿಯವರು ನಾಣ್ಯದೇವನ ಬಗ್ಗೆ ಎಲ್ಲ ಮರ್ತೋಗಿದ್ರು. ಹಿಂದಿನ ತಲೆಮಾರಿನ ಜನರಿಗೆ ನಾಣ್ಯದೇವನ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿತ್ತು ಅನ್ನೋ. ಇಷ್ಟಂತೂ ನನಗೆ ಗೊತ್ತಿದೆ, ಅದು ಸತ್ಯ ಕೂಡ. ಅವ್ರ ಹೆಸರಿನಲ್ಲೇ ನಾಣ್ಯದೇವ ಅವರಿಂದಾನೇ ನಾನಪುರ ಅಂತ ಹೆಸರು ಬಂದಿದ್ದು. ನಾವು ನಾಟಕ ಮಾಡ್ತಿದ್ವಿ ಅವ್ರ ಬಗ್ಗೆ, ಮತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ನಾಟಕಗಳನ್ನ ಮಾಡ್ತಿದ್ವಿ. ನಾನೇ ದೀರ್ನೆ ನಗರ್ ಮೇ ಸಬ್ಲೆ ಅಭಿ ಮೈದಾನ್ ಮೇ ಕಡಿ ಹೇ ನಾನ್ಪುರ್, ಈ ತರ ನಾವೆಲ್ಲ ಸೇರಿ ಹಾಡ್ತಿದ್ವಿ. ಗೆಳೆಯರೇ, ಕರ್ನಾಟಕದಿಂದ ಹೊರಟು ಇವತ್ತಿನ ಬಿಹಾರ ಮತ್ತು ನೇಪಾಳದ ಭಾಗವನ್ನು ಆಡಳಿತ ಮಾಡಿ ಇವತ್ತಿಗೂ ಜನರ ಒಂದು ಸಂಪ್ರದಾಯದಲ್ಲಿ, ಆಚರಣೆಗಳಲ್ಲಿ ಬೆರೆತೋಗಿರುವಂಥ ನಾಣ್ಯದೇವನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹಾಗೂ ನಾಣ್ಯದೇವನಿಗೆ ಅಂತಾನೆ ಒಂದು ಗುಡಿ ಕೂಡ ಕಟ್ಟಿ ಈಗಲೂ ಪೂಜೆ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ದಯಮಾಡಿ ಮುಂದಿನ ಸಂಚಿಕೆಯನ್ನು ಯಾರೂ ಮಿಸ್ ಮಾಡಬೇಡಿ. ಖಂಡಿತ ಆ ಒಂದು ಎಪಿಸೋಡ್ನ ನೋಡಿ ಸಾಕಷ್ಟು ಜನರಿಗೆ ಹಂಚಿ ನಮ್ಮ ನಾಣ್ಯದೇವ ಈ ಭಾಗದಲ್ಲಿ ಮೆರೆದಂಥ ಒಂದು ಸಾಹಸದ ಕಾರ್ಯಗಳು ಮತ್ತು ಮಾಡಿದ ಒಳ್ಳೆಯ ಕೆಲಸಗಳು ಎಲ್ಲ ಕನ್ನಡಿಗರಿಗೂ ತಲುಪಲಿ. ಧನ್ಯವಾದಗಳು. ಕರ್ನಾಟಕ ವೀರರ ಭೂಮಿ. 16 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ
ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ